ನಮಸ್ಕಾರ ಸ್ನೇಹಿತರೆ. ಮಹಾಲಕ್ಷ್ಮೀ ದೇವಿ ಯಾರ ಮನೆಯಲ್ಲಿ ನೆಲೆಸಿದರೆ ಆ ಮನೆಯಲ್ಲಿ ಹಣ, ಐಶ್ವರ್ಯ, ಶಾಂತಿ ಮತ್ತು ಭಾಗ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಆದರೆ ಹಲವರು ಒಂದು ಪ್ರಶ್ನೆ ಕೇಳುತ್ತಾರೆ, ಮಹಾಲಕ್ಷ್ಮಿ ಮನೆಗೆ ಬರಲು ಯಾವ ಉಪಾಯ ಮಾಡಬೇಕು? ಮನೆಗೆ ಬಂದ ಲಕ್ಷ್ಮಿ ಸ್ಥಿರವಾಗಿ ಉಳಿಯಲು ಏನು ಮಾಡಬೇಕು? ಪುರಾಣಗಳಲ್ಲಿ ಒಂದು ಅತ್ಯಂತ ಗುಪ್ತವಾದ ಉಪಾಯವನ್ನು ಹೇಳಲಾಗಿದೆ. ಅದು ಕಮಲದ ಬೀಜಗಳು. ಹೌದು ಸ್ನೇಹಿತರೆ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಒಂದು ವಸ್ತು ಇದ್ದರೆ ಅದು ಕಮಲ. ಕಮಲದ ಹೂವಿನ ಜೊತೆಗೆ ಅದರ ಬೀಜಗಳು ಕೂಡ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇಂದು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಕಮಲದ ಬೀಜಗಳ ಮಹತ್ವ, ಮಹಾಲಕ್ಷ್ಮಿಗೆ ಅದು ಏಕೆ ಪ್ರಿಯ, ಮನೆಯಲ್ಲಿ ಇಟ್ಟರೆ ಏನು ಫಲ ಮತ್ತು ಅದನ್ನು ಪೂಜಿಸುವ ಸರಿಯಾದ ವಿಧಾನ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಒಂದು ವಿಶೇಷ ಉಪಾಯ ಹೇಳುತ್ತೇನೆ. ಅದನ್ನು ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ದೂರ ಹೋಗುವುದಿಲ್ಲ ಎಂದು ನಂಬಲಾಗಿದೆ. ಭಾಗ 1, ಕಮಲದ ಬೀಜಗಳ ಮಹತ್ವ. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ, ಮಹಾಲಕ್ಷ್ಮಿ ದೇವಿ ಯಾವಾಗಲೂ ಕಮಲದ ಮೇಲೆ ಕುಳಿತುಕೊಂಡಿರುತ್ತಾಳೆ. ಇದು ಕೇವಲ ಅಲಂಕಾರ ಅಲ್ಲ, ಇದರಲ್ಲಿ ಒಂದು ಅತ್ಯಂತ ದೊಡ್ಡ ರಹಸ್ಯ ಅಡಗಿದೆ. ಕಮಲವು ಕೆಸರಿನಲ್ಲೇ ಬೆಳೆಯುತ್ತದೆ, ಆದರೆ ಅದು ಯಾವಾಗಲೂ ಶುದ್ಧ, ಸುಂದರ ಮತ್ತು ಪವಿತ್ರವಾಗಿಯೇ ಇರುತ್ತದೆ. ಅದರ ಅರ್ಥ ಏನು ಗೊತ್ತಾ? ಜೀವನದಲ್ಲಿ ಎಷ್ಟು ಸಮಸ್ಯೆಗಳಿದ್ದರೂ ಅದರಿಂದ ಹೊರಬಂದು ಐಶ್ವರ್ಯವನ್ನು ಪಡೆಯಬಹುದು ಎಂಬ ಸಂದೇಶ. ಇದಕ್ಕಾಗಿಯೇ ಮಹಾಲಕ್ಷ್ಮಿ ಕಮಲವನ್ನು ತನ್ನ ಆಸನವಾಗಿ ಆರಿಸಿಕೊಂಡಿದ್ದಾಳೆ. ಆದರೆ ಇಲ್ಲಿ ಒಂದು ಗುಪ್ತ ವಿಷಯ ಇದೆ ಸ್ನೇಹಿತರೆ. ಬಹುತೇಕ ಜನರು ಕಮಲದ ಹೂವಿನ ಮಹತ್ವ ತಿಳಿದಿದ್ದಾರೆ, ಆದರೆ ಕಮಲದ ಬೀಜಗಳ ಶಕ್ತಿ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಗೊತ್ತು. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಕಮಲದ ಬೀಜಗಳು ಅಂದರೆ ಧನ ಆಕರ್ಷಣೆಯ ಶಕ್ತಿಯ ಸಂಕೇತ. ಹೌದು, ಈ ಬೀಜಗಳು ಕೇವಲ ಆಹಾರ ಅಥವಾ ಜಪಮಾಲೆಗಾಗಿ ಮಾತ್ರ ಅಲ್ಲ, ಇವುಗಳಲ್ಲಿ ಒಂದು ಅದೃಶ್ಯ ಆಕರ್ಷಣ ಶಕ್ತಿ ಇದೆ ಎಂದು ತಂತ್ರ ಮತ್ತು ವಾಸ್ತುಶಾಸ್ತ್ರಗಳು ಹೇಳುತ್ತವೆ. ಹಿಂದಿನ ಕಾಲದಲ್ಲಿ ರಾಜರು ಮತ್ತು ಶ್ರೀಮಂತರು ಒಂದು ವಿಶೇಷ ಕೆಲಸ ಮಾಡುತ್ತಿದ್ದರು. ತಮ್ಮ ಮನೆಗಳಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ಕಮಲದ ಬೀಜಗಳನ್ನು ಇಟ್ಟುಕೊಳ್ಳುತ್ತಿದ್ದರು. ಯಾಕೆಂದರೆ ಅವರಿಗೆ ಒಂದು ನಂಬಿಕೆ ಇತ್ತು, ಹಣದ ಹರಿವು ನಿಲ್ಲಬಾರದು, ಲಕ್ಷ್ಮಿ ಮನೆ ಬಿಟ್ಟು ಹೋಗಬಾರದು. ಇನ್ನೊಂದು ಶಾಕ್ ಆಗುವ ವಿಷಯ ಅಂದರೆ, ಕೆಲವು ಪುರಾಣಗಳಲ್ಲಿ ಹೇಳಲಾಗಿದೆ, ಯಾವ ಮನೆಯಲ್ಲಿ ಕಮಲದ ಬೀಜಗಳು ಇರುತ್ತವೋ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅಂದರೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ, ಹಣದ ಅವಕಾಶಗಳು ಹೆಚ್ಚಾಗುತ್ತವೆ, ಭಾಗ್ಯ ನಿಧಾನವಾಗಿ ಬದಲಾಗುತ್ತದೆ. ಇದಕ್ಕಾಗಿಯೇ ಬಹುತೇಕ ದೇವಾಲಯಗಳಲ್ಲಿ ಕಮಲ ಬೀಜಗಳಿಂದ ಮಾಡಿದ ಜಪಮಾಲೆ ಬಳಸುತ್ತಾರೆ. ಆ ಜಪಮಾಲೆಯಿಂದ ಓಂ ಶ್ರೀಂ ಮಹಾಲಕ್ಷ್ಮೈ ನಮಃ ಜಪ ಮಾಡಿದರೆ ಅದು ಸಾಮಾನ್ಯ ಜಪಕ್ಕಿಂತ ಹೆಚ್ಚು ಫಲ ಕೊಡುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಒಂದು ರಹಸ್ಯ, ನೀವು ನಂಬಿಕೆಯಿಂದ ಕಮಲದ ಬೀಜಗಳನ್ನು ಮನೆಗೆ ತಂದರೆ ಅದು ಕೇವಲ ಒಂದು ವಸ್ತು ಆಗಿರಲ್ಲ, ಅದು ಮಹಾಲಕ್ಷ್ಮಿಯ ಆಮಂತ್ರಣ ಆಗುತ್ತದೆ. ಮುಂದಿನ ಭಾಗದಲ್ಲಿ ನಾನು ಹೇಳುತ್ತೇನೆ, ಕಮಲದ ಬೀಜಗಳನ್ನು ಮನೆಯಲ್ಲಿ ಇಟ್ಟರೆ ನಿಜವಾಗಿ ಯಾವ ಫಲಗಳು ಬರುತ್ತವೆ. ಅದು ನಿಮಗೆ ಆಶ್ಚರ್ಯ ಕೊಡಬಹುದು. ಭಾಗ 2, ಕಮಲದ ಬೀಜಗಳು ಮನೆಯಲ್ಲಿ ಇದ್ದರೆ ಏನು ಫಲ. ಸ್ನೇಹಿತರೆ,
ವಾಸ್ತು ಮತ್ತು ಜ್ಯೋತಿಷ್ಯ ಪ್ರಕಾರ ಕಮಲದ ಬೀಜಗಳನ್ನು ಮನೆಯಲ್ಲಿ ಇಡುವುದು ಕೇವಲ ಒಂದು ನಂಬಿಕೆ ಅಲ್ಲ, ಅದು ಶಕ್ತಿಶಾಲಿ ಧನ ಆಕರ್ಷಣೆಯ ಉಪಾಯ ಎಂದು ಹೇಳಲಾಗಿದೆ. ಮೊದಲಿಗೆ ಹಣದ ಪ್ರವಾಹ ಅಂದರೆ ಮನಿ ಫ್ಲೋ ಹೆಚ್ಚಾಗುತ್ತದೆ. ಬಹಳ ಜನರ ಜೀವನದಲ್ಲಿ ಒಂದು ಸಮಸ್ಯೆ ಇರುತ್ತದೆ, ಹಣ ಬರುತ್ತದೆ ಆದರೆ ಉಳಿಯೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕಮಲದ ಬೀಜಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಹಣ ಉಳಿಯಲು ಶುರುವಾಗುತ್ತದೆ, ವ್ಯರ್ಥ ಖರ್ಚು ಕಡಿಮೆಯಾಗುತ್ತದೆ, ನಿಧಾನವಾಗಿ ಸೇವಿಂಗ್ಸ್ ಹೆಚ್ಚಾಗುತ್ತದೆ. ಇನ್ನೊಂದು ಮುಖ್ಯ ಫಲ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುತ್ತದೆ. ಪುರಾಣಗಳಲ್ಲಿ ಒಂದು ಮಾತು ಇದೆ, ಲಕ್ಷ್ಮಿ ಬರೋದು ಸುಲಭ ಆದರೆ ಉಳಿಯೋದು ಕಷ್ಟ. ಆದರೆ ಮನೆಯಲ್ಲಿ ಕಮಲದ ಬೀಜಗಳನ್ನು ಇಟ್ಟರೆ ಲಕ್ಷ್ಮೀ ದೇವಿ ಅಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಮೂರನೆಯದು ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಮನೆಯಲ್ಲೇ ಜಗಳಗಳು ಆಗುತ್ತವೆ, ಮನಸ್ಸಿಗೆ ಅಶಾಂತಿ ಇರುತ್ತದೆ, ಕೆಲಸಗಳು ಆಗೋದಿಲ್ಲ. ಇದು ಎಲ್ಲವೂ ನೆಗೆಟಿವ್ ಎನರ್ಜಿ ಕಾರಣ ಎಂದು ವಾಸ್ತು ಹೇಳುತ್ತದೆ. ಆ ಸಮಯದಲ್ಲಿ ಕಮಲದ ಬೀಜಗಳನ್ನು ಪೂಜಾ ಸ್ಥಳದಲ್ಲಿ ಇಟ್ಟರೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಮನೆಯ ವಾತಾವರಣ ಬದಲಾಗುತ್ತದೆ. ಇನ್ನೊಂದು ಆಶ್ಚರ್ಯಕರ ಫಲ, ಸಾಲದ ತೊಂದರೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹೌದು ಸ್ನೇಹಿತರೆ, ನಂಬಿಕೆಯಿಂದ ಈ ಉಪಾಯ ಮಾಡಿದರೆ ಸಾಲ ತೀರಿಸುವ ಅವಕಾಶಗಳು ಬರುತ್ತವೆ, ಹಣದ ಹೊಸ ದಾರಿಗಳು ತೆರೆಯುತ್ತವೆ. ಇದಕ್ಕಾಗಿಯೇ ಹಿಂದಿನ ಕಾಲದಲ್ಲಿ ಕಮಲದ ಬೀಜಗಳನ್ನು ಧನಬೀಗ ಎಂದು ಕರೆಯುತ್ತಿದ್ದರು. ಅದರ ಅರ್ಥ ಹಣವನ್ನು ಕಾಪಾಡುವ ಶಕ್ತಿ. ಇಲ್ಲಿ ಒಂದು ಮುಖ್ಯ ಸತ್ಯ, ನೀವು ಕಮಲದ ಬೀಜಗಳನ್ನು ಮನೆಯಲ್ಲಿ ಇಟ್ಟರೆ ಸಾಕು ಅಂತಲ್ಲ, ಅದನ್ನು ಭಕ್ತಿ ನಂಬಿಕೆ ಜೊತೆ ಇಟ್ಟರೆ ಮಾತ್ರ ಫಲ ಬರುತ್ತದೆ. ಮುಂದಿನ ಭಾಗದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ಕಮಲದ ಬೀಜಗಳನ್ನು ಸರಿಯಾಗಿ ಹೇಗೆ ಪೂಜಿಸಬೇಕು. ಒಂದು ಸಣ್ಣ ತಪ್ಪು ಮಾಡಿದರೂ ಫಲ ಕಡಿಮೆಯಾಗಬಹುದು. ಅದಕ್ಕಾಗಿ ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಭಾಗ 3, ಕಮಲದ ಬೀಜಗಳನ್ನು ಪೂಜಿಸುವ ವಿಧಾನ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ತಿಳಿದುಕೊಂಡದ್ದು ಮಹತ್ವ, ಫಲಗಳು. ಆದರೆ ಈಗ ನಾನು ಹೇಳೋದು ಅತ್ಯಂತ ಮುಖ್ಯ ಭಾಗ. ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ಮಾತ್ರ ಫಲ ಸಿಗುತ್ತದೆ. ಅದರಲ್ಲೂ ಕೆಲವರು ಮಾಡುವ ಒಂದು ಸಣ್ಣ ತಪ್ಪು ಪೂಜೆಯ ಫಲವನ್ನು ಸಂಪೂರ್ಣ ಕಡಿಮೆ ಮಾಡುತ್ತದೆ. ಹಾಗಾಗಿ ಗಮನದಿಂದ ನೋಡಿ. ಹಂತ 1, ಸರಿಯಾದ ದಿನ ಆಯ್ಕೆ. ಈ ಪೂಜೆಯನ್ನು ಪ್ರಾರಂಭಿಸಲು ಉತ್ತಮ ದಿನಗಳು ಶುಕ್ರವಾರ, ಪೂರ್ಣಿಮೆ ಅಥವಾ ದೀಪಾವಳಿ ದಿನ ಇದ್ದರೆ ಅತ್ಯುತ್ತಮ. ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಅಥವಾ ಸಂಜೆ 6ರಿಂದ 7 ಗಂಟೆಯವರೆಗೆ ಸಮಯ ಸೂಕ್ತ. 2, ಪೂಜಾ ತಯಾರಿ. ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ನಂತರ ಒಂದು ಮುಖ್ಯ ವಿಷಯ, ಸಾಧ್ಯವಾದರೆ ಬೆಳ್ಳಿ ಪಾತ್ರೆ ಬಳಸಿ, ಇಲ್ಲದಿದ್ದರೆ ತಾಮ್ರದ ಕೂಡ ಸರಿಯೇ. ಈ ಪಾತ್ರೆಯಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ 11 ಅಥವಾ 21 ಕಮಲದ ಬೀಜಗಳನ್ನು ಇಡಿ. ಹಂತ 3, ದೀಪ ಹಚ್ಚುವುದು. ತುಪ್ಪದ ದೀಪ ಹಚ್ಚಿ. ಇದು ತುಂಬಾ ಮುಖ್ಯ. ತುಪ್ಪದ ದೀಪ ಅಂದರೆ ಲಕ್ಷ್ಮಿ ಆಕರ್ಷಣೆ. ದೀಪ ಹಚ್ಚಿದಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ದೇವಿ ನನ್ನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು. ಹಂತ 4, ಮಂತ್ರ ಜಪ. ಈಗ ಮುಖ್ಯ ಭಾಗ, ಈ ಮಂತ್ರವನ್ನು 11 ಬಾರಿ ಅಥವಾ 21 ಬಾರಿ ಹೇಳಿ
ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ಜಪ ಮಾಡುವಾಗ ಕಮಲದ ಬೀಜಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಜಪ ಮಾಡಿದರೆ ಅದರ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಹಂತ 5 ಅರ್ಪಣೆ ಮತ್ತು ಸ್ಥಾಪನೆ. ಮಂತ್ರ ಜಪ ಆದ ನಂತರ ಕಮಲದ ಬೀಜಗಳನ್ನು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿ ನಂತರ ಅದನ್ನು ಪೂಜಾ ಸ್ಥಳದಲ್ಲೇ ಇಡಿ ಅಥವಾ ನಿಮ್ಮ ಲಾಕರ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬಹುದು. ಇಂಪಾರ್ಟೆಂಟ್ ಮಿಸ್ಟೇಕ್ ತಪ್ಪದೆ ಕೇಳಿ. ಬಹಳ ಜನರು ಮಾಡುವ ದೊಡ್ಡ ತಪ್ಪು ಕಮಲದ ಬೀಜಗಳನ್ನು ಅಸಡ್ಡೆಯಿಂದ ಎಲ್ಲೆಲ್ಲಿ ಇಡುವುದು ಅಥವಾ ಪೂಜೆ ಮಾಡಿದ ಮೇಲೆ ಗಮನ ಕೊಡದೆ ಬಿಡುವುದು. ಇದರಿಂದ ಫಲ ಕಡಿಮೆಯಾಗುತ್ತದೆ. ಯಾವಾಗಲೂ ಸ್ವಚ್ಛ ಸ್ಥಳದಲ್ಲಿ ಇಡುವುದು. ಕಾಲ ಕಾಲಕ್ಕೆ ಪೂಜೆ ಮಾಡುತ್ತಿರಲಿ. ಇದೀಗ ಒಂದು ಗುಪ್ತ ರಹಸ್ಯ. ಕಮಲದ ಬೀಜಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ನಿಮ್ಮ ಲಾಕರ್ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಏನು ಆಗುತ್ತದೆ ಗೊತ್ತಾ? ಹಣ ಉಳಿಯಲು ಶುರುವಾಗುತ್ತದೆ. ವ್ಯರ್ಥ ಖರ್ಚು ತಾನೇ ಕಡಿಮೆಯಾಗುತ್ತದೆ. ಹಣದ ಹೊಸ ಅವಕಾಶಗಳು ಬರುತ್ತವೆ. ಅಪ್ರತೀಕ್ಷಿತವಾಗಿ ಹಣ ಬರುತ್ತದೆ. ಇಲ್ಲಿ ಒಂದು ಮುಖ್ಯ ರಹಸ್ಯ. ಕೆಂಪು ಬಣ್ಣ ಅಂದರೆ ಲಕ್ಷ್ಮಿ ಆಕರ್ಷಣೆ, ಕಮಲದ ಬೀಜ ಅಂದರೆ ಧನಶಕ್ತಿ. ಇವೆರಡು ಸೇರಿಕೊಂಡಾಗ ಧನ ಆಕರ್ಷಣೆಯ ಕಾಂಬಿನೇಷನ್ ಆಗುತ್ತದೆ. ಆದರೆ ಒಂದು ತಪ್ಪು ಮಾಡಬೇಡಿ. ಈ ಬಟ್ಟೆಯನ್ನು ಎಲ್ಲರಿಗೂ ತೋರಿಸಬೇಡಿ. ಪದೇ ಪದೇ ತೆಗೆಯಬೇಡಿ. ಇದು ನಿಮ್ಮ ಹಣದ ಶಕ್ತಿಯನ್ನು ಕಾಪಾಡುತ್ತದೆ. ಒಂದು ಸಣ್ಣ ನಂಬಿಕೆ. ನೀವು ಈ ಉಪಾಯವನ್ನು ನಂಬಿಕೆಯಿಂದ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಶ್ಶಬ್ದವಾಗಿ ನೆಲೆಸಲು ಶುರು ಮಾಡುತ್ತಾಳೆ. ಭಾಗ 4 ಮಹಾಲಕ್ಷ್ಮಿ ನೆಲೆಸುವ ವಿಶೇಷ ಉಪಾಯ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ತಿಳಿದುಕೊಂಡದ್ದು ಮಹತ್ವ, ಫಲಗಳು, ಪೂಜಾ ವಿಧಾನ. ಆದರೆ ಈಗ ನಾನು ಹೇಳೋದು ಅತ್ಯಂತ ಗುಪ್ತ ಉಪಾಯ. ಈ ಉಪಾಯವನ್ನು ಸರಿಯಾಗಿ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಹೋಗುವುದಿಲ್ಲ ಎಂದು ನಂಬಲಾಗಿದೆ. ಸ್ಪೆಷಲ್ ಸೀಕ್ರೆಟ್ ಉಪಾಯ. ಈ ಉಪಾಯ ಮಾಡಲು ನಿಮಗೆ ಬೇಕಾಗಿರುವುದು 11 ಕಮಲದ ಬೀಜಗಳು, 1 ಕೆಂಪು ಬಟ್ಟೆ. ಮಾಡುವ ವಿಧಾನ. ಮೊದಲು ಶುಕ್ರವಾರದ ದಿನ ಈ ಉಪಾಯ ಪ್ರಾರಂಭಿಸಿ. ಕಮಲದ ಬೀಜಗಳನ್ನು ಕೈಯಲ್ಲಿ ಹಿಡಿದು ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎಂದು 11 ಬಾರಿ ಜಪ ಮಾಡಿ ನಂತರ ಆ ಬೀಜಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ. ಈಗ ಮುಖ್ಯವಾದ ಹಂತ. ಅದನ್ನು ನಿಮ್ಮ ಲಾಕರ್, ಹಣ ಇಡುವ ಜಾಗ ಇವುಗಳಲ್ಲಿ ಇಡಿ. ಇದರ ಫಲ ಏನು ಗೊತ್ತಾ? ಈ ಉಪಾಯ ಮಾಡಿದರೆ ಹಣ ಉಳಿಯಲು ಶುರುವಾಗುತ್ತದೆ. ವ್ಯರ್ಥ ಖರ್ಚು ಕಡಿಮೆಯಾಗುತ್ತದೆ. ಅಪ್ರತೀಕ್ಷಿತ ಹಣ ಬರಲು ಶುರುವಾಗುತ್ತದೆ. ಮನೆಯ ಧನ ಭಾಗ್ಯ ನಿಧಾನವಾಗಿ ಹೆಚ್ಚಾಗುತ್ತದೆ. ಈ ಉಪಾಯ ಮಾಡಿದ ಮೇಲೆ ಆ ಬಟ್ಟೆಯನ್ನು ತೆಗೆಯಬೇಡಿ. ಬೇರೆ ಯಾರಿಗೂ ಮುಟ್ಟಲು ಕೊಡಬೇಡಿ. ಇದು ಧನಶಕ್ತಿಯನ್ನು ಕಾಪಾಡುತ್ತದೆ. ಯಾವಾಗ ಬದಲಾಯಿಸಬೇಕು? ಈ ಕಮಲದ ಬೀಜಗಳನ್ನು 6 ತಿಂಗಳು ಅಥವಾ 1 ವರ್ಷಕ್ಕೆ ಒಮ್ಮೆ ಬದಲಾಯಿಸಿ. ಹಳೆಯ ಬೀಜಗಳನ್ನು ಹರಿವ ನೀರಿನಲ್ಲಿ ಬಿಡಿ ಅಥವಾ ಪವಿತ್ರ ಸ್ಥಳದಲ್ಲಿ ಇಡಿ. ಹಾಗಾಗಿ ಸ್ನೇಹಿತರೆ, ಕಮಲದ ಬೀಜಗಳು ಕೇವಲ ಒಂದು ಬೀಜ ಅಲ್ಲ, ಅದು ಮಹಾಲಕ್ಷ್ಮಿಯ ಕೃಪೆ ಆಕರ್ಷಿಸುವ ಒಂದು ಪವಿತ್ರ ಸಂಕೇತ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಉಪಾಯ ಮಾಡಿದರೆ ಜೀವನದಲ್ಲಿ ಐಶ್ವರ್ಯ, ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಭಕ್ತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.